ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊರಗಡೆ ಮಳೆ ಬೇರೆ ಬರ್ತಾ ಇತ್ತು, ಏನಾದ್ರೂ ತಿನ್ಬೇಕು ಅನ್ನಿಸ್ತು. ಹಾಗಾಗಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಏನ್ ಮಾಡ್ಬೋದು ಅಂತ ಅನ್ಕೊಂಡಾಗ ಕೇಸರಿ ಬಾತ್ ನೆನಪಾಯ್ತು. ಹಾಗಾಗಿ ಅದನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದೀನಿ. ಹಾಗಾಗಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲೆಗೆ 4 ಸ್ಪೂನ್ ತುಪ್ಪ ಹಾಕೊಂಡಿದೀನಿ. ತುಪ್ಪ ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಯಾಕಂದ್ರೆ ತುಪ್ಪ ತುಂಬಾ ಹಾಕಿದಾಗ ತುಂಬಾನೇ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನಿಲ್ಲಿ 4 ಸ್ಪೂನ್ ಹಾಕೊಂಡಿದೀನಿ. ನಂತರ ಇದಕ್ಕೆ ನಾನು ಆಲ್ರೆಡಿ ಡ್ರೈ ಫ್ರೂಟ್ಸ್ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದೀನಿ. ಹಾಗಾಗಿ ಈ ತುಪ್ಪದಲ್ಲಿ ಅದನ್ನು ಫಸ್ಟ್ ಹುರ್ಕೊಳ್ಳೋಣ. ಇದು ಸ್ವಲ್ಪ ಕೆಂಪಗಾಗ್ತಿದ್ದ ಹಾಗೆ ಅದನ್ನ ಒಂದು ಬೇರೆ ಬೌಲ್ ಅಲ್ಲಿ ತೆಗೆದಿಟ್ಕೊಂತಾ ಇದೀನಿ. ನಂತರ ನಾನು ಇದೇ ತುಪ್ಪಕ್ಕೆ 1 ಬೌಲ್ ಆಗುವಷ್ಟು ಸಣ್ಣ ರವೆಯನ್ನ ಹಾಕಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂತೀನಿ. ಹಾಗೆ ಕೇಸರಿ ಬಾತು ಅಂದ್ರೆ ನಮ್ಗೆ ಫಸ್ಟ್ ತಲೆಗೆ ಬರುವಂತದ್ದು ಹಳದಿ ಕಲರು. ಹಾಗಾಗಿ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ ನಾನು ಯಾವುದೇ ಕಾರಣಕ್ಕೂ. ಸೊ ಇದಕ್ಕೆ ನಾನು ಅರ್ಶನವನ್ನ ಹಾಕೊಂತಾ ಇದೀನಿ. ಲೈಟ್ ಆಗಿ ಚಿಟಕಿ ಅರ್ಶನ ಹಾಕೊಂಡ್ರೆ ಸಾಕು, ಕಲರ್ ಬರುತ್ತೆ. ನಂತರ ರವೆಯನ್ನ ನೀಟಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ನೋಡಿ, ರವೆ ಆಲ್ಮೋಸ್ಟ್ ಒಂದು 4 ರಿಂದ 5 ನಿಮಿಷ ಹುರ್ಕೊಂಡ ನಂತರ ನಾವು ಡ್ರೈ ಫ್ರೂಟ್ಸ್ ಏನ್ ಮಾಡ್ಕೊಂಡಿದ್ವಲ್ಲ, ಫಸ್ಟ್ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ, ಅದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವರು ಇದನ್ನ ಕೊನೆಯಲ್ಲೂ ಹಾಕ್ತಾರೆ, ಹಾಗೂ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ನಾನು ಇದ್ರ ಜೊತೆ ಯಾಕಂದ್ರೆ ಅದ್ರಲ್ಲಿ ತುಂಬಾ ತುಪ್ಪ ಹಿಡಿದಿತ್ತು, ಹಾಗಾಗಿ ಅದು ಮಿಕ್ಸ್ ಆಗ್ಲಿ ಅಂತ ನಾನು ಇವಾಗ್ಲೇ ಹಾಕೊಂಡೆ. ಇಷ್ಟ ಆದ್ಮೇಲೆ ನಾನು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಸಿಹಿ ಜಾಸ್ತಿ ಬೇಕು ಅಂದ್ರೆ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಸಿಹಿನ ಹಾಕೋಬಹುದು. ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಅರ್ಧ ಪಾತ್ರೆ ನೀರನ್ನ ಬಿಸಿ ಆಗೋಕೆ ಇಟ್ಟಿದ್ದೆ. ಇದು ಕುದೀತಾ ಇದೆ. ಅದನ್ನ ನಾನು ಇವಾಗ ಇದಕ್ಕೆ ಹಾಕೊಂತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕೊಳ್ಳಿ. ನಾನ್ ತಗೊಂಡಿರೋ ಕ್ವಾಂಟಿಟಿಗೆ 1 ರಿಂದ 1.5, ಹೆಚ್ಚಂದ್ರೆ 2 ಲೋಟ ನೀರ್ ಬೇಕಾಗತ್ತೆ. ನೀವು ನೀರನ್ನ ನೋಡ್ಕೊಂಡು ತುಂಬಾ ನೀರ್ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಬರಲ್ಲ ಕೇಸರಿ ಬಾತು. ಅದು ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು. ಹಾಗಾಗಿ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ. ನೋಡಿ, ಈ ತರ ನೋಡಿ ಇವಾಗ ಕುದೀತಾ ಇದೆ. ನೋಡಿ, ನನ್ಗೆ ಆಕ್ಚುಲಿ ಕಲರ್ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನು ಮತ್ತೆ ಒಂದ್ ಸ್ವಲ್ಪ ಅರ್ಶನವನ್ನ ಹಾಕೊಂಡಿದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ಫಸ್ಟೇ ಅರ್ಶನ ಹಾಕೊಂಡ್ರೆ ಕೆಲವೊಂದ್ಸಲ ಅರ್ಶನದ ವಾಸನೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀರ್ ಕೂಡ ಅಷ್ಟೇ ನನಗೆ ಸ್ವಲ್ಪ ಬೇಕು ಅನ್ನಿಸ್ತು. ನೋಡಿ, ಇವಾಗ ಮತ್ತೆ ನೀರನ್ನ ಹಾಕೊಂತಾ ಇದೀನಿ. ಯಾಕಂದ್ರೆ ಅದು ಆಗ್ಲೇ ಗಟ್ಟಿಯಾಗಿ ಬರುತ್ತೆ. ನೀವ್ ನೀರ್ ಹಾಕಿದ ತಕ್ಷಣನೇ ಗಟ್ಟಿಯಾಗಕ್ ಶುರು ಆಗುತ್ತೆ. ಹಾಗಾಗಿ ಉರಿನ ಒಂದೇ ಸ್ಲೋ ಇಲ್ಲ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ನಾನು ಇವಾಗ ಆಲ್ಮೋಸ್ಟ್ ಆಗಿದೆ. ಇದನ್ನ ಒಂದು 2 ನಿಮಿಷ ಮುಚ್ಚಿ ಇಡ್ತೀನಿ. ನೋಡಿ, ಕೇಸರಿ ಬಾತ್ ಇವಾಗ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ಇಷ್ಟು ಲುಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಯಾವುದೇ ರೀತಿಯ ಫುಡ್ ಕಲರ್ ಹಾಕಿಲ್ಲ, ಬರೀ ಅರ್ಶನವನ್ನ ಹಾಕಿರುವಂತದ್ದು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ, ಒಂದ್ ವೇಳೆ ಮನೆಗೆ ಗೆಸ್ಟ್ ಬಂದ್ರೆ ಇಲ್ಲ ನಿಮ್ಗೆ ಹೀಗೆ ತಿನ್ಬೇಕು ಅಂತ ಅನ್ಸಿದ್ರೆ ಕ್ವಿಕ್ ಆಗಿ ಹೇಗೆ ಮಾಡ್ಕೋಬಹುದು ಅಂತ ನೋಡಿದ್ರಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ. ಮತ್ತೆ ನೀವು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡೋದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.